ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠದಲ್ಲಿ ಜ್ಞಾನಯೋಗ ತರಂಗಿಣಿ ನಿರ್ಯಾಣ ಪ್ರಕರಣದಲ್ಲಿ ಚತುರ್ಥ ತರಂಗ. ಇಲ್ಲಿ ಭೃಷುಂಡಕ್ಕಾಗಿ ಹೇಳ್ತಾ ಇದೆ, ನಾನು ಚಿರಂಜೀವಿತ್ವವನ್ನು ಸಾಧಿಸಿದ ಬಗೆ ಹೇಗೆ ಅನ್ನೋ ಒಂದು ಇದರಲ್ಲಿ ಈ ಕುಂಭಕ ಪ್ರಾಣಾಯಾಮವನ್ನು ಅನುಸರಿಸಿ ನಾನು ಮತ್ತು ಈ ಸೋಹಂ ಮಂತ್ರ ಜಪವನ್ನು ಅನುಸರಿಸಿ ದಿನನಿತ್ಯ ನನ್ನ ಅಭ್ಯಾಸದಲ್ಲಿ ಇರೋದ್ರಿಂದ, ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಅಂತ, ಅಂದರೆ ಇದು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅಭ್ಯಾಸ ಮಾಡ್ತಾಯಿದ್ರೆ ಅಂತ, ಅದು ಸಾಧಿಸಿದವರಾಗಲಿ ಸಾಧನೆ ಮಾಡ್ತಾ ಇರೋರಾಗಲಿ ನಿರಂತರವಾಗಿ ಅದು ಇದ್ದೇ ಇರಬೇಕು. ಯಾಕಂದರೆ ಮನಸ್ಸು ಅನ್ನೋದು ಅಷ್ಟು ಪ್ರಬಲವಾದದ್ದು. ಅದರಿಂದ ದಿನನಿತ್ಯವೂ ಕೂಡ ಪ್ರತಿ ಕ್ಷಣವೂ ಕೂಡ ಅದೇ ವಿಚಾರದಲ್ಲಿ ತೊಡಗಿಸ್ಕೊಂಡಿರಬೇಕು. ಪರಮಾತ್ಮನಲ್ಲೇ ನೆಟ್ಟ ಮನಸ್ಸಿಗನಾಗಿ ಇರಬೇಕು ಯಾರೊಬ್ಬರಾದ್ರೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದುವರೆದು ಭೃಷಂಡುಕಾಗಿ ಹೇಳ್ತಾ ಇದ್ದಾರೆ, ಪ್ರಾಣ ಅಪಾನ ಗತಿಯಲ್ಲಿ ನಿರಂತರವಾಗಿ ದೃಷ್ಟಿಯನ್ನಿಟ್ಟಿದ್ದರಿಂದಲೇ ಈ ಸಮಾಧಿಯು, ಈ ಪರಮಪದವು, ಈ ಆನಂದ ಸ್ಥಿತಿಯು ಸಹ ಲಬ್ಧವಾದುದು. ಪ್ರಾಣ ಅಪಾನಗಳ ಅಂದರೆ ಉಸಿರಾಟ ಹೊರಗೆ ಹೋಗೋದು ಒಳಗೆ ಬರೋದು, ಈ ಗತಿ ಇದೆಯಲ್ಲ, ಇವುಗಳ ಗತಿಯಲ್ಲಿ ಅಂದರೆ ಅವು ಓಡಾಡುವ ಚಲನೆಯಲ್ಲಿ ನಿರಂತರವಾಗಿ ದೃಷ್ಟಿಯನ್ನು ಇಟ್ಟಿದ್ದರಿಂದಲೇ, ಅಂದರೆ ನನ್ನ ಮನಸ್ಸು ಪೂರ್ತಿ ಆ ಉಸಿರಾಟದಲ್ಲಿಯೇ ಕೇಂದ್ರೀಕರಿಸಿದ್ರಿಂದಾಗಿ ಏನಾಯಿತು, ನನಗೆ ಈ ಸಮಾಧಿ ಸ್ಥಿತಿಯು ಮತ್ತು ಈ ಪರಮಪದವು, ಈ ಆನಂದ ಸ್ಥಿತಿಯು ಸಹ ಲಬ್ಧವಾದುದು. ಮಹಾಪ್ರಳಯಾದಿಯಾಗಿ ಸಿದ್ಧವಾದ ಜಗತ್ತುಗಳ ಸೃಷ್ಟಿ ನಾಶಗಳನ್ನು ಈಗಲೂ ನೋಡುತ್ತಾ ಧೀರನಾಗಿರುವೆನು. ನಾನು ಈ ಸ್ಥಿತಿಯಲ್ಲಿ ಇದ್ಕೊಂಡೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿಗಳು ಲಯಗಳೆಲ್ಲವನ್ನು ನೋಡ್ತಾ ಇದ್ದೀನಿ ಮತ್ತು ಧೀರನಾಗಿದ್ದೀನಿ. ನನಗೆ ಯಾವುದರ ಅಂಜಿಕೆ ಇಲ್ಲ. ಯಾಕೆ? ಉತ್ಪತ್ತಿ ನಾಶಗಳೆಲ್ಲ ಯಾರಿಗೆ? ಕೇವಲ ಮನಸ್ಸನ್ನು ಹರಿಬಿಟ್ಟವ್ರಿಗೆ ಮಾತ್ರ, ನನಗಿಲ್ಲ ಅಂತ ಹೇಳಿ ಭೃಷುಂಡು ಹೇಳ್ತಾ ಇದೆ. ನನಗೆ ಈಗಿರುವುದರಿಂದ, ಈ ಸ್ಥಿತಿಯಲ್ಲಿ ನಾನು ಇರೋದರಿಂದ ನನಗೆ ಈ ಥರ ಎಲ್ಲ ಆಗ್ತಾಯಿದೆ. ಬಹುಕಾಲ ಅನುಭವದಿಂದ ನನಗೆ ಹೀಗಿದ್ದರಿಂದ ಹೀಗಾದುದು. ಹೀಗಾಗುವುದೆಂದು ಭೂತ ಭವಿಷ್ಯತ್ ವರ್ತಮಾನಗಳು ವರ್ತಮಾನ ಸ್ಥಿತಿಯನ್ನು ನೋಡುವುದರಿಂದಲೇ ಗೊತ್ತಾಗುವುದಲ್ಲದೆ ಭೂತ ಭವಿಷ್ಯತ್ತುಗಳನ್ನು ನಾನು ವಿಚಾರಿಸುವುದಿಲ್ಲ. ಏನು ಹೇಳ್ತಾಯಿದೆ ಇಲ್ಲಿ? ನಾನು ಈಗಿದ್ಕೊಂಡು ಭೂತ ಭವಿಷ್ಯತ್ ವರ್ತಮಾನಗಳು, ಇದರಲ್ಲಿ ವರ್ತಮಾನ ಸ್ಥಿತಿಯನ್ನು ನೋಡುವುದರಿಂದಲೇ ಗೊತ್ತಾಗುವುದಲ್ಲದೆ ಭೂತ ಭವಿಷ್ಯಗಳನ್ನು ನಾನು ವಿಚಾರಿಸುವುದಿಲ್ಲ. ಯಾಕೆ? ಎಷ್ಟು ಅಂತ ಭೂತಕಾಲವನ್ನು ವಿಚಾರಿಸ್ಲಿಕ್ಕಾಗತ್ತೆ? ಕಳೆದು ಎಷ್ಟೊಂದು ಯುಗಗಳು, ಎಷ್ಟೊಂದು ದಿನಗಳು, ಎಷ್ಟೊಂದು ವ್ಯತ್ಯಾಸಗಳು, ಎಷ್ಟೊಂದು ಪರಿಣಾಮಗಳಾಗಿದೆ ಅಲ್ವಾ? ಭೂತಕಾಲವನ್ನು ವಿಚಾರಿಸ್ತಾ ಹೋಗ್ಲಿಕ್ಕಾಗತ್ತಾ? ಇನ್ನು ಭವಿಷ್ಯತ್ ಕಾಲ, ಮುಂದಕ್ಕೆ ಇನ್ನೇನಾಗುತ್ತೆ ಅಂದರೆ ಇದೇ ರಿಪೀಟ್ ಆಗ್ತಾ ಇರ್ತದೆ. ಮತ್ತು ಭವಿಷ್ಯ ಹೇಳೋದೇನು? ಭೂತಕಾಲ ನೆನೆಸ್ಕೊಳ್ಳೋದೇನು? ಭವಿಷ್ಯ ಹೇಳೋದೇನು? ಅದು ಕೇವಲ ವರ್ತಮಾನದಲ್ಲಿ ಮಾತ್ರ, ವರ್ತಮಾನ ಸ್ಥಿತಿಯನ್ನು ನೋಡುತ್ತಾ ಇರುವುದರಿಂದಲೇ ನಾನು ಈ ರೀತಿಯಲ್ಲಿ ಯಾವಾಗಲೂ ವರ್ತಮಾನವನ್ನೇ ನಾನು ನೋಡ್ತಾ ಇರ್ತೀನಿ. ಇದು ನಮಗೆ ಒಂದು ದೊಡ್ಡ ಪಾಠ. ಇದರಲ್ಲೇನು ವಿಶೇಷತೆ ಅಂತ. ಇವತ್ತು ಆಧ್ಯಾತ್ಮವನ್ನು ಬಿಟ್ಟು ಲೌಕಿಕ ವಿಚಾರವನ್ನೇ ಮಾತಾಡೋಣ. ನಾವೆಲ್ಲರೂ ಬದುಕ್ತಾ ಇರೋದು ಇಲ್ಲ ಕಳೆದು ಹೋಗಿರೋ ದಿನಗಳ ಬಗ್ಗೆ ಮಾತಾಡಿ, ಸುಖವಾದರೆ ಸುಖವಾದ ವಿಚಾರ ಮಾತಾಡಿ ಆನಂದ ಪಟ್ಕೊಳ್ತೀವಿ, ದುಃಖವಾದರೆ ದುಃಖವಾದ ವಿಚಾರವನ್ನು ಮಾತಾಡಿ ದುಃಖ ಪಟ್ಕೊಳ್ತೀವಿ, ಕೋಪ ಪಟ್ಕೊಳ್ತೀವಿ. ಕಳೆದು ಹೋಗಿರೋದ್ರ ಬಗ್ಗೆ ವಿಚಾರ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಕನಸು ಕಾಣ್ತಿರ್ತೀವಿ, ಅನೇಕ ಉಪಾಯಗಳನ್ನು, ಪ್ಲ್ಯಾನ್ಗಳನ್ನು ಹಾಕ್ತಾಯಿರ್ತೀವಿ, ಯೋಜನೆಗಳನ್ನ ಹಾಕ್ತಾಯಿರ್ತೀವಿ. ಆದರೆ ವರ್ತಮಾನ ಸ್ಥಿತಿಯಲ್ಲಿ, ಆ ಗಳಿಗೆಯಲ್ಲಿ ನಾವು ಸುಖವಾಗಿ ಬದುಕಲಿಕ್ಕೆ ಯಾವತ್ತೂ ಪ್ರಯತ್ನನೇ ಪಡಲಿಲ್ಲ. ವರ್ತಮಾನ ಸ್ಥಿತಿ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ವರ್ತಮಾನದ ಕಾಲವನ್ನು ಭೂತ ಭವಿಷ್ಯತ್ ಚಿಂತನೆಗಳಲ್ಲಿ ಕಳೆದು ಬಿಡ್ತೀವಿ. ಇದೇ ನಾವು ದಿನನಿತ್ಯ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ದುಃಖ ಪರಂಪರೆಗಳು ನಮಗೆ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇರೋದು. ಆದರೆ ಇಲ್ಲಿ ಭೃಷಂಡು ಏನು ಹೇಳ್ತಾ ಇದ್ದಾರೆ, ನಾನು ಭೂತ ಭವಿಷ್ಯತ್ಗಳನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದಿಲ್ಲ. ವರ್ತಮಾನದಲ್ಲಿ ನಾನು ಇರ್ತೀನಿ. ವರ್ತಮಾನದಲ್ಲಿ ಯಾಕಿರಬೇಕು? ವರ್ತಮಾನದಲ್ಲಿ ಉಸಿರಾಟ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದನ್ನು ಗಮನಿಸ್ತಾ ನಾನು ಅಲ್ಲಿ ಪರಬ್ರಹ್ಮನ ಚಿಂತನೆಯೊಳಗೆ ನಾನು ಮುಳುಗೋಗಿರ್ತೀನಿ. ನಾನು
ಇವತ್ತು 1 ಗಂಟೆ ಸಮಯ ಉಸಿರಾಟವನ್ನು ಮರೆತು ಬಿಟ್ಟಿದ್ದೆ, ವಾಪಸ್ ಬಾ ಅಂದ್ರೆ ಅದು ಬರುತ್ತಾ? ಇಲ್ಲ ಮುಂದಿನ ವರ್ಷಕ್ಕೆ ಇದನ್ನ ಇಟ್ಕೊಂಡು ಮುಂದಿನ ವರ್ಷ ಬಳಸ್ತೀನಿ ಅಂದರೆ ಬರುತ್ತಾ ಅದು? ವರ್ತಮಾನವನ್ನು ನಾನು ಫಲಪ್ರದವಾಗಿ ಮಾಡ್ಕೊಳ್ತಾ ಇದ್ದೀನಿ. ವರ್ತಮಾನದಲ್ಲೇ ಸರ್ವವೂ ಇರೋದು. ಅದರಿಂದ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಬೇಕೇ ಹೊರತು ಭೂತ ಭವಿಷ್ಯತ್ಗಳ ಚಿಂತನೆಯಲ್ಲಿ ಕಳೆದು ನಾವೇನು ಮಾಡ್ತೀವಿ, ಅಮೂಲ್ಯವಾದ ಅನರ್ಘ್ಯ ರತ್ನಕ್ಕಿಂತಲೂ ಮಿಗಿಲಾದಂಥ ವರ್ತಮಾನವನ್ನು ಕಳ್ಕೊಳ್ತಾ ಇದ್ದೀವಿ. ಆ ವರ್ತಮಾನದಲ್ಲಿ ತಾನೇ ಪ್ರತಿನಿತ್ಯ ಉಸಿರಾಟ ಒಳಗೆ ಹೋಗೋದು ಹೊರಗೆ ಬರೋದು ಇವೆಲ್ಲ ಮಾಡ್ತಾ ಇರೋದು. ಅಲ್ಲಿಯೇ ನಮ್ಮ ಸಾಧನೆ ಇರ್ತಕ್ಕಂಥದ್ದು. ಉಸಿರಾಟ ಹೊರಗೆ ಹೋಗುತ್ತೆ, ಅಲ್ಲಿಂದ ಒಳಗೆ ಬರುತ್ತೆ. ಈ ಮಧ್ಯದ ಅಂತರದಲ್ಲಿ ಉಸಿರಾಟ ಒಳಗೋಗಿ ಹೊರಗೆ ಬರೋದು, ಈ ಪೂರಕ ಮತ್ತು ರೇಚಕಗಳ ಮಧ್ಯದಲ್ಲಿ ಇದು ಮುಗಿದು ಅದು ಆರಂಭವಾಗುವಾಗ, ಅದು ಮುಗಿದು ಇದು ಆರಂಭವಾಗುವ ಮಧ್ಯದಲ್ಲಿ ಆ ಚಿದ್ಬಯಲಿರೋದು. ಆ ಚಿದ್ಬಯಲನ್ನು ಗುರುತಿಸುವುದನ್ನು ಬಿಟ್ಟು, ಅಲ್ಲಿ ನೆಲೆಗೊಳ್ಳುವುದನ್ನು ಬಿಟ್ಟು, ಭೂತ ಭವಿಷ್ಯತ್ಗಳಲ್ಲಿ ಬೇಡದೇ ಇರೋ ಆಲೋಚನೆಗಳನ್ನ ಮಾಡಿಕೊಂಡು ನಾವೇನು ಮಾಡ್ತಾಯಿದ್ವಿ, ಸಂಪೂರ್ಣವಾಗಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಇಲ್ಲಿ ಚಿಕ್ಕ ಚಿಕ್ಕ ಲೈನ್ಗಳೇ ಆಳವಾದ ವಿಚಾರಗಳು. ಅದರಿಂದ ನಾವು ಚೆನ್ನಾಗಿ ಗಮನಿಸ್ತಾ ಹೋಗಬೇಕು. ದೈವೇಚ್ಛೆಯಂ ಸಿದ್ಧವಾದ ವ್ಯಾಪಾರಗಳಲ್ಲಿ ಫಲಾಪೇಕ್ಷೆ ಇಲ್ಲದೆ, ನೋಡಿ ಏನು ಹೇಳ್ತಾ ಇದ್ದಾರೆ, ದೈವೇಚ್ಛೆಯಿಂದ ನನಗೆ ಸಿದ್ಧವಾದಂಥ ವ್ಯಾಪಾರಗಳು, ವ್ಯಾಪಾರ ಅಂದರೆ ದಿನನಿತ್ಯ ನನಗೆ ಬಂದು ಹೋಗೋ ಫಲಾಫಲಗಳು, ವ್ಯಾಪಾರಗಳಲ್ಲಿ ಫಲಾಪೇಕ್ಷೆ ಇಲ್ಲದೆ ಸುಷುಪ್ತಿಗೆ ಸಮವಾದ ಬುದ್ಧಿಯಿಂದ ಇರುವೆನು. ಸುಷುಪ್ತಿಯಲ್ಲಿ ಸಮವಾದ ಬುದ್ಧಿ ಅಂದ್ರೇನು? ಸುಷುಪ್ತಿಯಲ್ಲಿ ಕೇವಲ ಆನಂದಮಯವಾದ ಆ ನಿದ್ರಾ, ಒಂದು ತನಿ ನಿದ್ರೆಯನ್ನು ಅನುಭವಿಸ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ನಾನು ಜಾಗೃತಾವಸ್ಥೆಯಲ್ಲಿದ್ದೀನಿ. ಯಾವುದೇ ಆಗು ಹೋಗುಗಳಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸುಷುಪ್ತಿಯಲ್ಲಿ ಯಾವ ಆನಂದವನ್ನು ನಾನು ಪಡ್ತಾ ಇದ್ನೋ ಆ ರೀತಿಯಲ್ಲೇ ನಾನಿದ್ದೀನಿ. ದೈವೇಚ್ಛೆಯಿಂದ ಇಷ್ಟ ಅನಿಷ್ಟ ಸ್ಥಿತಿಗಳು ಉಂಟಾಗುವಲ್ಲಿ ಉತ್ಪತ್ತಿ ನಾಶ, ಲಾಭ ವೃದ್ಧಿ ಹಾನಿಗಳನ್ನು ತಿಳಿದು ಹರ್ಷ ಶೋಕಗಳಿಂ ಬೆರಗಾಗದೆ ನಿಜ ಸ್ಥಿತಿಯಲ್ಲೇ ನಿಂದಿರುವೆನು. ನೋಡಿ ಎಷ್ಟು ಹೇಳ್ಬಿಟ್ರು. ಈಗ ಹರ್ಷ ಶೋಕಗಳಿಗೆ ಒಳಗಾಗೋದಿಲ್ಲ, ಹಾನಿ ವೃದ್ಧಿಗಳಿಗೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲಾಭ ಅಲಾಭ, ಲಾಭ ನಷ್ಟ ಇವುಗಳ ಬಗ್ಗೆ ಕೂಡ ನಾನು ಉತ್ಪತ್ತಿ ನಾಶ ಯಾವುದ್ರ ಬಗ್ಗೆನೂ ಬೆರಗಾಗದೇ ಇಲ್ಲ. ಬೆರಗಾಗದೆ ಮನಸ್ಸನ್ನು ಆ ಕಡೆ ನಿಲ್ಲಿಸದೆ ನಿಜ ಸ್ಥಿತಿಯಲ್ಲಿ ನಿಂದಿರುವೆನು. ನಿಜ ಸ್ಥಿತಿ ಅಂದರೆ ಇಲ್ಲಿ ಪರಮಾನಂದದ ಸ್ಥಿತಿಯಲ್ಲಿ ನಾನು ಇದ್ದೀನಿ. ಅದೇ ನಿಜವಾದ ಸ್ಥಿತಿ. ಅಲ್ಲಿ ನಾನು ಇರಬೇಕು, ಅಲ್ಲಿದ್ದೀನಿ ನಾನು. ಇದ್ದದ್ದಕ್ಕೆ ಪ್ರಕಾಶಗಳಲ್ಲದೆ ಇಲ್ಲದ್ದಕ್ಕೆ ಎಂದಿಗೂ ಆಗಲಾರದು. ಏನಿದೆಯೋ ಅದಕ್ಕೆ ಪ್ರಕಾಶಗಳಲ್ಲದೆ ಇಲ್ಲದ್ದಕ್ಕೆ ಎಂದಿಗೂ ಆಗಲಾರದು. ಆದ್ದರಿಂದ ಶಾಶ್ವತವಾದ ಪರಮಾತ್ಮನ ಸತ್ತ ಮಾತ್ರವೇ ಬಾಹ್ಯ ದೃಷ್ಟಿಯಿಂದ ಸತ್ವಗುಣವೆಂತಲೂ ಸ್ಥಿತಿಕಾಲವೆಂತಲೂ ಕುಂಭಕವೆಂತಲೂ ಹೇಳಲ್ಪಡುವುದು. ಯಾವುದಿದೆಯೋ ಅದಕ್ಕೆ ಮಾತ್ರ ಇಲ್ಲಿ ಪ್ರಕಾಶ. ಅಂದರೆ ಈಗ ಕಾಣಲ್ಪಡುವುದೆಲ್ಲ ಏನಾಯಿತು ಅಂತಂದರೆ, ಕಾಣಪಡುವುದೆಲ್ಲ ಪ್ರಕಾಶವಾಗಿ ಕಾಣ್ತಾ ಇರೋದೆಲ್ಲ ಪರಮಾತ್ಮನೇ. ಅದು ಯಾವಾಗಲೂ ಇರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡೋದೇನಿದೆ, ನನ್ನ ಮನಸ್ಸನ್ನು ಅಲ್ಲಿ ಸ್ಥಿರೀಕರಿಸುವುದು, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ ಪರಮಾತ್ಮನ ಸತ್ತ ಮಾತ್ರವೇ, ಪರಮಾತ್ಮನ ಆ ಚೈತನ್ಯವೇ ಬಾಹ್ಯ ದೃಷ್ಟಿಯಿಂದ ಸತ್ವಗುಣವೆಂತಲೂ, ಅರ್ಥ ಆಗ್ತಿದೆ ಅಲ್ವಾ, ಸ್ಥಿತಿಕಾಲವೆಂತಲೂ, ಸತ್ವಗುಣವು ಅಂತ ಅದೇ ಕರೆಸ್ಕೊಳ್ತದೆ. ಸ್ಥಿತಿಕಾಲ ಅಂದರೆ ಈಗ ನೆಲೆ ನಿಂತಿದೆ ಅಂತಲೂ ಅದೇ ಕರೆಸ್ಕೊಳ್ಳುತ್ತೆ, ಕುಂಭಕವಾಗಿದೆ ಅಂತಲೂ ಅದೇ ಕರೆಸ್ಕೊಳ್ತದೆ, ಹೇಳಲ್ಪಡುವುದು. ಆ ಸತ್ತೆಯ ಪ್ರವೃತ್ತಿಯೇ ರಜೋಗುಣವೆಂತಲೂ. ನೋಡಿ ಏನು ಹೇಳ್ತಾ ಇದ್ರಿ, ಈಗ ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಸತ್ತ ಮಾತ್ರವೇ ಸತ್ವಗುಣವೆಂತಲೂ ಕರೆಸ್ಕೊಳ್ತು ಅಂದರು. ಈಗ ಆ ಸತ್ತೆಯ, ಆ ಚೈತನ್ಯದ ಪ್ರವೃತ್ತಿ ಅಂದರೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳೋದು. ವ್ಯವಹಾರಕ್ಕೆ ಬಂದಾಗ ಅದು ರಜೋಗುಣವೆಂತಲೂ, ಸೃಷ್ಟಿಯೆಂತಲೂ, ರೇಚಕವೆಂತಲೂ, ಆ ಸತ್ತೆಯ ನಿವೃತ್ತಿಯೇ ತಮೋಗುಣವೆಂತಲೂ. ಏನು ಹೇಳ್ತಾ ಇದ್ದಾರೆ ಈಗ, ಚೆನ್ನಾಗಿ ಅರ್ಥ ಆಯ್ತಿದೆಯಾ? ರಜೋಗುಣ, ಸತ್ವಗುಣ, ತಮೋಗುಣಗಳನ್ನ ಆ ಚೈತನ್ಯ ಹೊರಮುಖವಾಗಿ ಕಾಣಿಸ್ಕೊಳ್ಳುವಾಗ ಅದೇನು ಬಾಹ್ಯ ದೃಷ್ಟಿಯಿಂದ ನೋಡಬೇಕಾದ್ರೆ ಸತ್ವಗುಣವೆಂತಲೂ, ಅದು ಪ್ರವೃತ್ತಿಗೆ ಬಂದಾಗ ರಜೋಗುಣವೆಂತಲೂ, ಅದು ತಮೋಗುಣ ಅಂತ ಯಾವಾಗ ಕರೆಸ್ಕೊಳ್ತದೆ ಅಂದರೆ ನಿವೃತ್ತಿ. ಪ್ರವೃತ್ತಿ ಅಂದರೆ ಕಾರ್ಯಮಗ್ನವಾಗೋದು, ಕಾರ್ಯ ಮಾಡುವುದು. ನಿವೃತ್ತಿ ಅಂದರೆ ಕೆಲಸಗಳನ್ನು ನಿಲ್ಲಿಸ್ತಾ ಹೋಗೋದು, ಎಲ್ಲವನ್ನು ಬಿಡ್ತಾ ಹೋಗೋದು. ಇದಕ್ಕೆ ನಿವೃತ್ತಿ. ಇದನ್ನೇ ನಾವೇನು ಮಾಡ್ತೀವಿ, ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ಕರೆಸ್ಕೊಳ್ತೀವಿ. ಯಾವುದು? ಆ ಚೈತನ್ಯದ ಈ ಕಾರ್ಯ, ಆ ಚೈತನ್ಯ ವಸ್ತುವಿನ ಮೂಲ ಶಕ್ತಿ ಏನಿದೆಯಲ್ಲ, ಆ ಮೂಲ ಶಕ್ತಿಯ ಈ ಕಾರ್ಯವನ್ನೇ ಇಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯ.
ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಇಲ್ಲಿ ಕರೀತಾರೆ. ಪ್ರಳಯವೆಂತಲೂ ಪೂರಕವೆಂತಲೂ ಪ್ರಸಿದ್ಧವಾಗಿರುವುದು. ಈ ರೀತಿಯಲ್ಲಿ ಪ್ರಾಣ ಅಪಾನ ರೂಪವಾದ ಈ ರೇಚಕ ಪೂರಕಗಳು ಕುಂಭಕವನ್ನು ಆಶ್ರಯಿಸಿರುವುವು. ಅರ್ಥ ಆಗ್ತಿದೆಯಲ್ವಾ? ಪ್ರಾಣಾಪಾನ ರೂಪವಾದ ಈ ರೇಚಕ ಪೂರಕಗಳು ಕುಂಭಕವನ್ನೇ ಆಶ್ರಯಿಸಿರುವುವು. ಆ ಕುಂಭಕದಲ್ಲಿ ಸಾಕ್ಷಿ ಚೈತನ್ಯ ಪ್ರಕಾಶವಾಗುವುದರಿಂದ ಪ್ರಾಣ ಅಪಾನಗಳು ಏಕೀಭವಿಸುವ ಕಾಲ ದೇಶಗಳಲ್ಲಿ ದೃಷ್ಟಿಯನ್ನಿಟ್ಟು ನಿತ್ಯಾನಂದ ಪ್ರಕಾಶ ರೂಪವಾದ ಸ್ವಸ್ವರೂಪವನ್ನು ನೋಡುತ್ತಾ ನನ್ನಿಂದ ನಾನೇ ಸಂತೋಷ ಪಡುತ್ತಿರುವೆನು. ನೋಡಿ ಎಷ್ಟು ಚೆನ್ನಾಗಿ ಅಗಾಧವಾದ ವಿಚಾರವನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಅಂದರೆ ನಾವು ಚೆನ್ನಾಗಿ ಗಮನಿಸಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದರಿಂದ ಇದಂ ಪಡೆದನು, ಇದಂ ಪಡೆಯುವನೆಂಬ ಚಿಂತೆಯು ನನಗೆ ಸಂಭವಿಸುವುದಿಲ್ಲ. ನಾನು ಇದರಿಂದ ಇದನ್ನು ಪಡ್ಕೊಂಡೆ, ಇದನ್ನು ಪಡಿಬೇಕು, ಇದನ್ನು ಪಡಿತಿದ್ದೀನಿ, ಯಾವುದು ನನಗೆ ಸಂಭವಿಸೋದ್ರೆ ಈ ಚಿಂತೆನೇ ಬರೋದಿಲ್ಲ ನನಗೆ. ಯಾಕೆ? ನಾನು ಸ್ಥಿತಪ್ರಜ್ಞ, ಬ್ಯಾಲೆನ್ಸ್ಡ್ ಪರ್ಸನ್. ಆತ್ಮೇತರ ಪದಾರ್ಥ ಜ್ಞಾನವಿಲ್ಲದ್ದರಿಂದ, ಆತ್ಮನ ಹೊರತಾದ ಪದಾರ್ಥ ಜ್ಞಾನ ಇಲ್ಲದೇ ಇರೋದ್ರಿಂದ, ಎಲ್ಲವೂ ಆತ್ಮನೇ ಆಗಿ ಕಾಣುವುದರಿಂದ ಇದು ನನ್ನದು, ಇದು ಅನ್ಯದವೆಂತಲೂ, ಇದು ಕೆಟ್ಟದ್ದು, ಇದು ಒಳ್ಳೆಯದೆಂತಲೂ ಇಷ್ಟ ಅನಿಷ್ಟ ಜ್ಞಾನಗಳು, ಸ್ತುತಿ ನಿಂದೆಗಳು ಸಹ ಎಲ್ಲಿಯೂ ನನಗೆ ಉಂಟಾಗುವುದಿಲ್ಲ. ಇನ್ನೊಂದಿದ್ದರೂ ತಾನೇ, ಎರಡನೇದು ಅಂತ ಇದ್ದರೂ ತಾನೆ ಇವಕ್ಕೆಲ್ಲ ಅವಕಾಶ ಇರೋದೆಲ್ಲ ನಾನೇ ಆಗಿರ್ತೀನಿ ಅಂದಮೇಲೆ ಏನನ್ನು ತಿಳ್ಕೊಳ್ಳೋದು ನಾನು? ಯಾವ ರೀತಿಯಲ್ಲಿ ಇದನ್ನು ಪರಿಭಾವಿಸೋದು? ಇದಕ್ಕೆ ಚೆನ್ನಾಗಿ ವಿಚಾರವಂತರಾದರೆ ಮಾತ್ರ ಇವೆಲ್ಲನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸುಮ್ಮನೆ ಮೇಲ್ನೋಟಕ್ಕೆ ಇವೆಲ್ಲ ನೋಡ್ತೀನಿ ಅಂತ ಹೋದರೆ ಸಾಧ್ಯ ಆಗೋದಿಲ್ಲ. ಯಾವುದೇ ವಿಚಾರವನ್ನಾಗಲಿ ಆಳವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯಾಸತ್ಯತೆಗಳು ಹೊಳಿತವೆ. ಇನ್ನು ಇದೇ ವಿಚಾರವನ್ನು ಮುಂದುವರಿಸಿ ಬೃಹಶುಂಡು ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.